ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಟಾರ್ಗೆಟ್. ನಾವು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ಹವ್ಯಾಸ ಬದಲಿಸಿ ನೋಡು ಹಣೆ ಬರ ಬದಲಾದೀತು, ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾಯಿತು, ದೋಣಿ ಬದಲಿಸಬೇಕೆಂಬ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ದೋಣಿ ತನ್ನ ದಡ ಸೇರಿತು ಎಂಬಂತೆ ಇವತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಾಪ್ಟರ್ ಐತ್ರಿ. ನಿನ್ನೆ ಒಂದು ತರಗತಿ ಒಳಗೆ ನಾನು ಪ್ರಪಂಚದ ನಕ್ಷೆಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳಿದ್ದೆ. ಎಲ್ಲರೂ ಒಳ್ಳೆ ರೀತಿಯಿಂದ ರೆಸ್ಪಾನ್ಸನ್ನು ಮಾಡಿದ್ದೀರಿ. ಅದಕ್ಕೆ ಒಳ್ಳೆ ರೀತಿಯಿಂದ ರೆಸ್ಪಾನ್ಸನ್ನು ಮಾಡಿದ್ದೀರಿ ಸರ್. ಭಾಳ, ಯಾಕಂದರೆ ನಮ್ಮ ಲೈವ್ ಕ್ಲಾಸ್ ಇರೋಂಗಿಲ್ಲ, ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ ರೀ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ರೆಸ್ಪಾನ್ಸನ್ನು ಮಾಡಿದ್ದೀರಿ ಎಲ್ಲರೂ. ಮೌನೇಶ್ ಬಡಿಗೇರ್ ಸರ್ ಇರ್ಬೋದು, ಸರ್ ಸೂಪರ್ ಕ್ಲಾಸ್ ಸರ್, ಇವರ ಆಲದಕಟ್ಟಿ ಸಾರಾಬಾಯಿ ಐ ಪ್ರೌಡ್ ಫೀಲ್ ಅಂತ ಕಳಿಸಿದ್ದಾರೆ ರೀ. ಪುನೀತ್ ಅವರು ಸರ್ ಸೂಪರ್ ಕ್ಲಾಸಸ್, ಯುವರ್ ಕಂಟೆಂಟ್ ಈಸ್ ವೆರಿ ನೈಸ್ ಆ್ಯಂಡ್ ಇಟ್ಸ್ ಹೆಲ್ಪ್ಫುಲ್ ಫಾರ್ ಅವರ್ ನೆಕ್ಸ್ಟ್ ಎಕ್ಸಾಮ್ ಅಂತ ಕಳಿಸಿದ್ದಾರೆ. ಮುರಾರಿ ಮಲ್ಲಿಕಾರ್ಜುನು ಸೂಪರ್ ಸರ್, ಯುವರ್ ಕ್ಲಾಸ್ ಈಸ್ ಯುವರ್ ಟೀಚಿಂಗ್ ಮೆಥಡ್ ಈಸ್ ವೆರಿ ನೈಸ್ ಅಂತ ಕಳಿಸಿದ್ದಾರೆ. ಸರ್ ಹಲವಾರು ರೀತಿ ಒಳಗೆ ಏನಪ್ಪ ಅಂದ್ರೆ ನೀವು ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ಇಲ್ಲಿ ನಮ್ಗೆ ಮೆಸೇಜನ್ನು ಮಾಡಿದ್ದೀರಿ ಮತ್ತು ಹಲವಾರು ವಿದ್ಯಾರ್ಥಿಗಳು ಸಜೆಷನ್ನು ಕೊಟ್ಟಿದ್ದೀರಿ. ಆ ಒಂದು ಸಜೆಷನ್ನ ಮತ್ತು ನಿಮ್ಮ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಮೆಂಟ್ಸು ನಮ್ಗೆ ಮುಂದಿನ ತರಗತಿ ಮಾಡಲಿಕ್ಕೆ ಬೂಸ್ಟ್ ಆಗಿರ್ತವೆ. ಇವತ್ತಿನ ಒಂದು ತರಗತಿ ಏನಪ್ಪ ಅಂದ್ರೆ ಏಷ್ಯನ್ ಕಾಂಟಿನೆಂಟ್ಸ್ಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಸರ್, ಸಂಪೂರ್ಣವಾಗಿ ನೋಡಿರಿ. ಯಾಕಂತಂದ್ರೆ ನಮ್ಮಲ್ಲಿ ಏನೈತಂದ್ರೆ ನಮಗೆ ಪೇಷನ್ಸ್ ಅನ್ನೋದು ಇಲ್ಲರಿ. ಯಾಕಂದ್ರೆ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಿತ್ತಂದ್ರೆ ಆ ಒಂದು ಕಂಟೆಂಟನ್ನು ಕರೆಕ್ಟಾಗಿ ನಾವು ತಿಳ್ಕೊಳ್ಬೇಕಂದ್ರೆ, ಸಂಪೂರ್ಣವಾಗಿರ್ತಕ್ಕಂಥ ವಿಷಯನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಆ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾಗ್ತದೆ. ಸುಮ್ಮನೆ ಸ್ವಲ್ಪ ನೋಡೋದು ಕೆಲಸ ಮತ್ತು ಆಮೇಲೆ ಏನಂತಂದ್ರೆ ಬಿಟ್ಟು ಹೋದ್ರೆ ಏನಂದ್ರೆ ಅದರ ಉಪಯೋಗ ಇಲ್ಲ. ಸೊ ಒಂದು 10-20 ಮಿನಿಟ್ಸ್ ಅಥವಾ 20-25 ಮಿನಿಟ್ಸ್ ಇವತ್ತು ಕ್ಲಾಸ್ ಇರ್ತದೆ ರೀ. ಅದನ್ನು ಸರಿಯಾಗಿ ನೋಡಿರಿ. ಯಾಕಂದ್ರೆ ಮ್ಯಾಪ್ ಮುಖಾಂತರವಾಗಿ ನೀವು ಈ ಪ್ರಪಂಚದ ಭೌಗೋಳಶಾಸ್ತ್ರದ ಬಗ್ಗೆ ನೀವು ಬರೀ ಕಂಟೆಂಟ್ ಓದ್ಕೊತ ಹೋದ್ರೆ ಏನೂ ತಿಳಿಯಂಗಿಲ್ಲ ರೀ. ಮ್ಯಾಪ್ ಮುಖಾಂತರವಾಗಿ ನಾವು ಅದನ್ನು ತಿಳ್ಕೊಂಡಿವಿ ಅಂತಂದ್ರೆ ನಮಗೆ ಕರೆಕ್ಟಾಗಿ ಅದು ಮುಂದಿನ ಎಕ್ಸಾಮ್ ಭಾಳ ಹೆಲ್ಪ್ ಆಗ್ತದೆ. ಮ್ಯಾಪ್ ಮುಖಾಂತರವಾಗಿ ಇವತ್ತು ನಾನು ಏಷ್ಯಾ ಖಂಡದ ಅದರ ವಿಶೇಷತೆಗಳು, ನೆಕ್ಸ್ಟ್ ಏನಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸರೋವರಗಳಿರ್ಬೋದು, ಏಷ್ಯಾ ಖಂಡದ ಸುತ್ತಲೂ ಕಂಡು ಬರ್ತಕ್ಕಂಥ ಸಮುದ್ರಗಳು, ನೆಕ್ಸ್ಟ್ ಅಲ್ಲಿಯ ಬುಡಕಟ್ಟು ಜನಾಂಗ, ಪ್ರಸ್ಥಭೂಮಿಗಳು, ನೆಕ್ಸ್ಟ್ ಮರುಭೂಮಿ ಡೆಸರ್ಟ್ಸ್ ಅಂತ ಏನು ಬರ್ತಾವಲ್ಲ ರೀ, ಡೆಸರ್ಟ್ಸ್ಗಳು, ನೆಕ್ಸ್ಟ್ ಪರ್ವತ ಶ್ರೇಣಿಗಳು ಮತ್ತು ಸರೋವರಗಳ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಮ್ಯಾಪ್ ಮುಖಾಂತರವಾಗಿ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲರೂ ಏನಪ್ಪ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ವಿಡಿಯೋ ನೋಡಿದ ನಂತರ ಏನಪ್ಪ ಅಂದ್ರೆ ಲೈಕ್ ಆತಂದ್ರೆ ಒಂದು ಲೈಕ್ ಬಟನ್ ಒತ್ತಕ್ರಿ. ನಂತರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿನ ಆರಂಭ ಮಾಡೋಣ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ. ಫಸ್ಟ್ ನಾವು ಇಲ್ಲಿ ಏಷ್ಯಾ ಖಂಡ ಅಂತೇಳಿ ನೋಡ್ತೀವಿ. ಯಾವ ಖಂಡ ರೀ? ಇವತ್ತು ನಾವು ಒಂದೇದ್ದು ಯಾವಪ್ಪ ಅಂದ್ರೆ ಏಷ್ಯಾ ಖಂಡ ಅಂತ ನೋಡ್ತೀವಿ. ಇಲ್ಲಿ ಏಷ್ಯಾ ಖಂಡ ಅಂದ ತಕ್ಷಣ ಏನಪ್ಪ ಅಂದ್ರೆ ಜಗತ್ತಿನ ಖಂಡಗಳಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ದೊಡ್ಡ ಖಂಡ ಯಾವುದಪ್ಪ ಅಂದ್ರೆ ನಾವು ಏಷ್ಯಾ ಖಂಡ ಅಂತೇಳಿ ಇಲ್ಲಿ ನೋಡ್ತೀವಿ. ಮೊದಲು ಏನಪ್ಪ ಅಂದ್ರೆ ಏಷ್ಯಾ ಖಂಡ ಏನಪ್ಪ ಅಂದ್ರೆ ಭೂಮಿಯ ಮೇಲೆ, ಏಷ್ಯಾ ಖಂಡ ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಯಾವ ಭಾಗದಲ್ಲಿ ಕಂಡು ಬರ್ತದೆ ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ್ರಿ. ಏಷ್ಯಾ ಖಂಡ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇದು ಏಷ್ಯಾ ಖಂಡ. ಯಾವ ಖಂಡ ರೀ ಇದು? ಏಷ್ಯಾ ಖಂಡ. ಅದು ಸ್ವಲ್ಪ ಪೆನ್ ತಗೋತನ್ರಿ. ಇದು ಯಾವ ಖಂಡ ರೀ? ಇದು ಏಷ್ಯಾ ಖಂಡ. ಏಷ್ಯಾ ಖಂಡ. ನೆಕ್ಸ್ಟ್ ಇದು ಯಾವ್ದು ರೀ? ಆಫ್ರಿಕಾ ಅಂತ ನೋಡ್ತೀವಿ. ನೆಕ್ಸ್ಟ್ ಇದು ಯಾವ ಖಂಡ ರೀ? ಉತ್ತರ ಅಮೇರಿಕಾ ಖಂಡ. ನೆಕ್ಸ್ಟ್ ಇದು ಯಾವ್ದು ರೀ? ದಕ್ಷಿಣ ಅಮೇರಿಕಾ ಖಂಡ ಅಂತ ನೋಡ್ತೀವಿ. ನೆಕ್ಸ್ಟ್ ಇದು ಯಾವ್ದು ರೀ? ಇದನ್ನ ಓಷನ್ ಕಾಂಟಿನೆಂಟ್ಸ್ ಅಥವಾ ಆಸ್ಟ್ರೇಲಿಯಾ ಖಂಡ ಅಂತ ಕರೀತಾರೆ. ಯಾವ ಖಂಡ ರೀ? ಆಸ್ಟ್ರೇಲಿಯಾ ಖಂಡ ಅಂತ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಐತಲ್ರಿ, ಇದು ಐರೋಪ್ ಖಂಡ. ಯಾವ ಖಂಡ ರೀ ಇದು? ಏರೋಪ್ ಖಂಡ ಅಂತ ನೋಡ್ತೀವಿ. ಯುರೋಪ್ ಖಂಡ. ಒಟ್ಟು 7 ಖಂಡಗಳದಾವ ಸರ್. ಬಟ್ ನಾವು ಇವತ್ತು ಅಧ್ಯಯನ ಮಾಡ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಯಾವ ಖಂಡದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ನಾವು ಇವತ್ತು ಏಷ್ಯಾ ಖಂಡದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಏಷ್ಯಾ ಖಂಡ ಅಂದ ತಕ್ಷಣ ನಾವಿಲ್ಲಿ ಇದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಇದ್ಯಾವುದ್ರಿ? ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ಅಕ್ಷಾಂಶ ಯಾವತ್ತಪ್ಪ ಅಂದ್ರೆ ಸಮಭಾಜಕ ವೃತ್ತ ಅಂತ ನೋಡ್ತೀವಿ. ಯಾವ ವೃತ್ತ ಇದು? ಸಮಭಾಜಕ ವೃತ್ತ.
ಈ ಸಮಭಾಜಕ ಭೂಮಿಯ ಮೇಲೆ ಏಷ್ಯಾ ಖಂಡವು ಏನಪ್ಪ ಅಂದ್ರೆ ಉತ್ತರ ಗೋಳದಲ್ಲಿ, ಭೂಮಿಯ ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿ ಏನು ಕಂಡು ಬರ್ತೈತಪ್ಪ ಅಂದ್ರೆ ನಮ್ಮ ಏಷ್ಯನ್ ಕಾಂಟಿನೆಂಟ್ಸ್ ಅಥವಾ ಏಷ್ಯಾ ಖಂಡ ಕಂಡು ಬರ್ತದ್ರಿ. ಇದೇನ್ರಿ, ಇದು ಸಮಭಾಜಕ ವೃತ್ತ. ಸಮಭಾಜಕ ವೃತ್ತದಿಂದ ಉತ್ತರ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಉತ್ತರ ಗೋಳಾರ್ಧ ಅಂತ ಕರಿತೀವಿ. ಸಮಭಾಜಕ ವೃತ್ತದಿಂದ ಕೆಳಗಡೆ ಇರ್ತಕ್ಕಂಥದ್ದನ್ನ ದಕ್ಷಿಣ ಗೋಳಾರ್ಧ ಅಂತ ಕರಿತೀವಿ. ಇದು 0 ಡಿಗ್ರಿ ರೀ. 0 ಡಿಗ್ರಿಯಿಂದ ಈ ಭಾಗವನ್ನು ನಾವು ಪೂರ್ವ ಭಾಗ ಅಂತ ಕರೆದ್ರೆ ಈ ಕಡೆದನ್ನ ನಾವು ಪಶ್ಚಿಮ ಭಾಗ ಅಂತ ಕರಿತೀವಿ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಏಷ್ಯಾ ಖಂಡವು ಭೂಮಿಯ ಮೇಲೆ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಅಥವಾ ಭೂಗೋಳದ ಮೇಲೆ ಎಲ್ಲೈತೆ ಅಂದ್ರೆ ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿ ನಮ್ಮ ಏಷ್ಯಾ ಖಂಡ ಕಂಡು ಬರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಸೊ ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ, ಭೂಮಿಯ ಮೇಲಿನ ಅತ್ಯಂತ ದೊಡ್ಡದಾದ ಖಂಡ ಏನಪ್ಪ ಅಂದ್ರೆ ನಾವು ಏಷ್ಯನ್ ಕಾಂಟಿನೆಂಟ್ಸ್ ಅಥವಾ ಏಷ್ಯಾ ಖಂಡ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಈ ಏಷ್ಯಾ ಖಂಡದಲ್ಲಿ ಒಟ್ಟು ಎಷ್ಟು ರಾಷ್ಟ್ರಗಳದಾವಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ರಾಷ್ಟ್ರಗಳು 48 ರಾಷ್ಟ್ರಗಳದಾವ್ರೆ. ಏಷ್ಯಾ ಖಂಡವನ್ನ ಏನೆಂದು ಕರೀತಾರಪ್ಪ ಅಂದ್ರೆ ಈ ಏಷ್ಯಾ ಖಂಡವನ್ನ ವೈಪರೀತ್ಯಗಳ ಖಂಡ ಅಂತ ಕರೀತಾರೆ. ಏಷ್ಯಾ ಖಂಡವನ್ನ ಏನಂತ ಕರೀತಾರೆ? ಏಷ್ಯಾ ಖಂಡವನ್ನ ವೈಪರೀತ್ಯಗಳ ಖಂಡ ಅಂತ ಏನ್ ಮಾಡ್ತಾರೆ ಅಂತ ಕರೀತಾರೆ. ಏಷ್ಯಾ ಖಂಡವನ್ನ ಏನಂತ ಕರೀತಾರೆ? ವೈಪರೀತ್ಯಗಳ ಖಂಡ ಅಂತ ಏನ್ ಮಾಡ್ತಾರೆ ಅಂದ್ರೆ ಏಷ್ಯಾ ಖಂಡವನ್ನು ಕರೀತಾರ. ಇಂಥ ಒಂದು ಏಷ್ಯಾ ಖಂಡದಲ್ಲಿ ಟೋಟಲ್ ಎಷ್ಟು ರಾಷ್ಟ್ರಗಳದಾವ ಅಂದ್ರೆ 48 ರಾಷ್ಟ್ರಗಳದಾವ ಸರ್. ಜಗತ್ತಿನ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಏಷ್ಯಾ. ಏನ್ರಿ, ಯಾವ್ದಂತ ನೋಡ್ತೀವ್ರಿ? ಇಲ್ಲಿ ಏಷ್ಯಾ ಅಂತ ನೋಡ್ತೀವಿ. ಹಾಗಾದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಯಾವಪ್ಪ ಅಂದ್ರ ಏಷ್ಯಾ ಖಂಡ. ಏನು ಭೂಮಿ ಮೇಲಿನ ಅತ್ಯಂತ ದೊಡ್ಡದಾದ ಖಂಡ ಯಾವಪ್ಪ ಅಂದ್ರೆ ಏಷ್ಯಾ ಖಂಡ ಅಂತ ನೋಡ್ತೀವಿ ವಿಸ್ತೀರ್ಣದೊಳಗ. ಇದರ ವಿಸ್ತೀರ್ಣ ಎಷ್ಟೈತಪ್ಪ ಅಂದ್ರೆ 44.58 ಮಿಲಿಯನ್. ಎಷ್ಟು ಮಿಲಿಯನ್ ರೀ ಇದು? 58 ಮಿಲಿಯನ್ ಕಿಲೋಮೀಟರ್ ಉದ್ದ ಐತ್ರಿ, ದೊಡ್ಡದಾಗಿರ್ತದೆ ಏಷ್ಯಾ ಖಂಡವು. ಇದರ ವಿಸ್ತೀರ್ಣ ಎಷ್ಟೈತಪ್ಪ ಅಂದ್ರೆ 44.58 ಮಿಲಿಯನ್ ಚದರ ಕಿಲೋಮೀಟರ್ ರೀ. ಕಿಲೋಮೀಟರ್ ಅಲ್ರಿ ಅದು, ಏನ್ರಿ, ನಾವು ಅದನ್ನ ಮಿಲಿಯನ್ ಕಿಲೋಮೀಟರ್ ಒಳಗೆ ಹೇಳಂಗಿಲ್ಲ, ಚದರ್ ಕಿಲೋಮೀಟರ್ ಅಂತೇಳಿ ಮಾಡ್ತೀವಿ ನಾವು. ಏನಂತ ಕೇಳ್ತೀವಿ ರೀ? ಮಿಲಿಯನ್ ಚದರ್ ಕಿಲೋಮೀಟರ್ ಏನಪ್ಪ ಅಂದ್ರೆ ಏಷ್ಯಾ ಖಂಡದ ಒಟ್ಟು ವಿಸ್ತೀರ್ಣ ಅಂತ ನೋಡ್ತೀವಿ. ಏಷ್ಯಾ ಖಂಡದ ಒಟ್ಟು ವಿಸ್ತೀರ್ಣದಲ್ಲಿ, ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಏಷ್ಯಾ ಖಂಡದ ಪಾಲು ಎಷ್ಟೈತಪ್ಪ ಅಂದ್ರೆ 33% ಏನಪ್ಪ ಅಂದ್ರೆ ಏಷ್ಯಾ ಖಂಡನ ಐತ್ರಿ. ಅದರ ಒಟ್ಟು ವಿಸ್ತೀರ್ಣ ಅಂತ ಬಂದಾಗ 44.58 ಮಿಲಿಯನ್ ಚದರ ಕಿಲೋಮೀಟರ್ ಅಂತ ನೋಡ್ತೀವಿ. ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಏಷ್ಯಾ ಖಂಡದ ಪಾಲು ಎಷ್ಟೈತಪ್ಪ ಅಂದ್ರೆ 33% ಐತ್ರಿ. ಹಾಗಾದ್ರೆ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಖಂಡನು ಯಾವುದಪ್ಪ ಅಂದ್ರೆ ನಾವು ಏಷ್ಯಾ ಖಂಡನ ಅಂತ ನೋಡ್ತೀವಿ. ಹಾಗಾದ್ರೆ ಏಷ್ಯಾ ಖಂಡದ ಜನಸಂಖ್ಯೆ ಅಂತ ನೋಡ್ತೀವಿ. ಏಷ್ಯಾ ಖಂಡದ ಜನಸಂಖ್ಯೆ ಎಷ್ಟೈತಪ್ಪ ಅಂದ್ರೆ ಸುಮಾರು 4.2 ಬಿಲಿಯನ್. ಎಷ್ಟು ಜನಸಂಖ್ಯೆ ಐತ್ರಿ? ಬಿಲಿಯನ್ ಅಂತ ನೋಡ್ತೀವಿ. ಸುಮಾರು 4.2 ಬಿಲಿಯನ್ ಏನಪ್ಪ ಅಂದ್ರೆ ಏಷ್ಯಾ ಖಂಡದ ಜನಸಂಖ್ಯೆ ಐತ್ರಿ. ಹಾಗಾದ್ರೆ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಏಷ್ಯಾ ಖಂಡದ ಪಾಲು ಎಷ್ಟೈತೆ ಅಂದ್ರೆ 60% ಐತೆ ನೋಡ್ರಿ. 60% ಏನಪ್ಪ ಅಂದ್ರೆ ಏಷ್ಯಾ ಖಂಡದ ಜನಸಂಖ್ಯೆನೇ ಇದೆ. ಏಷ್ಯಾ ಖಂಡದ ಜನಸಂಖ್ಯೆ ಎಷ್ಟ್ರಿ? 4.2 ಬಿಲಿಯನ್ ಐತ್ರಿ. ಬಟ್ ಪ್ರಪಂಚದ ಒಟ್ಟು ಏನಪ್ಪ ಅಂದ್ರೆ ಜನಸಂಖ್ಯೆಯಲ್ಲಿ ಏಷ್ಯಾ ಖಂಡದ ಪಾಲು ಎಷ್ಟೈತೆ ಅಂದ್ರೆ 60% ಏನಪ್ಪ ಅಂದ್ರೆ ಏಷ್ಯಾ ಖಂಡದೊಳಗೆ ಏನಪ್ಪ ಅಂದ್ರೆ ಜನಸಂಖ್ಯೆ ಕಂಡು ಬರ್ತದೆ. ಇನ್ನು ಉಳಿದಿರತಕ್ಕಂಥ ಬೇರೆ ಖಂಡ ಏನೋ 6 ಏನು ಖಂಡದವ್ರಿ, ಆ 6 ಆಫ್ರಿಕಾ ಇದು ಅಂಟಾರ್ಟಿಕಾ ಖಂಡದಾಗ ಜನಸಂಖ್ಯೆ ಅಲ್ರಿ. ಇನ್ನು ಉಳಿದಿರತಕ್ಕಂಥ 5 ಖಂಡದೊಳಗೆ ಏನಪ್ಪ ಅಂತಂದ್ರೆ 40% ಅದಾರ. 100% ಏನಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲೇ ಏನಪ್ಪ ಅಂದ್ರೆ ಈ ಜನಸಂಖ್ಯೆ ಕಂಡು ಬರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಸರ್. ಸೊ ಏಷ್ಯಾ ಖಂಡ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಏಷ್ಯಾ ಖಂಡ. ಜನಸಂಖ್ಯೆ ಒಳಗೂ ಅತ್ಯಂತ ದೊಡ್ಡದಾದ ಖಂಡ ಯಾವಪ್ಪ ಅಂದ್ರೆ ಏಷ್ಯಾ ಖಂಡ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇಂಥವು ಏಷ್ಯಾ ಖಂಡ ಐತಲ್ರಿ, ಇದು ಏಷ್ಯಾ ಖಂಡ ಏನಪ್ಪ ಅಂದ್ರೆ ಭೌಗೋಳಿಕವಾಗಿ ಎಲ್ಲಿ ಕಂಡು ಬರ್ತೈತೆ ಅನ್ನೋದು ನಾವು ಈಗ ನೋಡಿದೀವಿ. ಏಷ್ಯಾ ಖಂಡವು ಏಷ್ಯಾ ಖಂಡ ಏನಪ್ಪ ಅಂದ್ರೆ ಭೌಗೋಳಿಕವಾಗಿ ಭೂಮಿಯ ಮೇಲೆ ಎಲ್ಲೈತೆ ಅಂದ್ರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡ ಬರ್ತೈತ್ರಿ. ಇಂಥ ಒಂದು ಏಷ್ಯಾ ಖಂಡ ಏನಪ್ಪ ಅಂದ್ರೆ ಅಕ್ಷಾಂಶಿಕವಾಗಿ ಎಲ್ಲಿಂದ ಆರಂಭಗೊಳ್ತೈತಿ? ಅಕ್ಷಾಂಶಿಕವಾಗಿ ಎಲ್ಲಿಂದ ಎಲ್ಲಿವರೆಗೆ ಐತಪ್ಪ ಅಂದ್ರೆ 1.16 1 ಡಿಗ್ರಿ 16 ಏನ್ರಿ ಉತ್ತರ ಗೋಳಾರ್ಧದಿಂದ ಉತ್ತರ ಅಕ್ಷಾಂಶ ಅಂತ ನೋಡ್ತೀವಿ. ಉತ್ತರ ಅಕ್ಷಾಂಶದಿಂದ ಆರಂಭಗೊಳ್ತೈತ್ರಿ. 1 ಡಿಗ್ರಿ 16 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಆರಂಭಗೊಂಡು ಎಲ್ಲಿಗೆ ಎಂಡ್ ಆಗ್ತೈತಪ್ಪ ಅಂದ್ರೆ 77 ಡಿಗ್ರಿ 41 ಮಿನಿಟ್ ಉತ್ತರ ಗೋಳಾರ್ಧದೊಳಗೆ. ಯಾಕಂತಂದ್ರೆ ಇಲ್ಲಿ ನೋಡ್ರಿ ಉತ್ತರದ ಅಕ್ಷಾಂಶಗಳು ಇವೆಲ್ಲ ಈ ಸಂಭಾಜಕ ವೃತ್ತದಿಂದ ಬರ್ತಕ್ಕಂಥದ್ದು ಉತ್ತರ ಗೋಳ. ಅದನ್ನ ಇಲ್ಲಿ ಈ ಒಂದು ಏಷ್ಯಾ ಖಂಡದ ಮೇಲೆ ಹಾದು ಹೋಗ್ತಕ್ಕಂಥ ಎಲ್ಲ ಅಕ್ಷಾಂಶಗಳು ಉತ್ತರದ ಅಕ್ಷಾಂಶಗಳು. ಸೊ
1°16' ಉತ್ತರ ಅಕ್ಷಾಂಶದಿಂದ ಆರಂಭಗೊಂಡು 77°41' ಉತ್ತರ ಅಕ್ಷಾಂಶವರೆಗೆ ಏನಪ್ಪ ಅಂದ್ರೆ ನಮ್ಮ ಏಷ್ಯಾ ಖಂಡ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ನೋಡ್ರಿ, ಇದು ಇಲ್ಲಿಂದ ಆರಂಭಗೊಳ್ತದೆ. ಇದು ಏನಪ್ಪ ಅಂದ್ರೆ ಈ ಕಡೆಯಿಂದ ರೀ, ಇಲ್ಲೊಂದು ರೇಖಾಂಶಿಕವಾಗಿ ನಾವು ತೆಗೆದುಕೊಂಡಾಗ ರೇಖಾಂಶಿಕವಾಗಿ ನಮ್ಮ ನಮ್ಮ ಏಷ್ಯಾ ಖಂಡ ರೇಖಾಂಶಿಕವಾಗಿ ಏಷ್ಯಾ ಖಂಡ ಎಲ್ಲಿಂದ ಆರಂಭಗೊಳ್ತೈತಪ್ಪ ಅಂದ್ರೆ 26°4' ಏನಪ್ಪ ಅಂದ್ರೆ ಪೂರ್ವ ರೇಖಾಂಶ. ಯಾವ ರೇಖಾಂಶ ಇದು? ಪೂರ್ವ ರೇಖಾಂಶ ಅಂತ ನೋಡ್ತೀವಿ. ಪೂರ್ವ ರೇಖಾಂಶದಿಂದ ಆರಂಭಗೊಳ್ತದೆ ರೀ. 26°4' ಪೂರ್ವ ರೇಖಾಂಶದಿಂದ ಆರಂಭಗೊಂಡು ಇದು ಎಲ್ಲಿಗೆ ಎಂಡ್ ಆಗ್ತೈತಪ್ಪ ಅಂದ್ರೆ 169.40 ಸಾರಿ 169°40' ಪೂರ್ವ ರೇಖಾಂಶದವರೆಗೆ. ಯಾವ ರೇಖಾಂಶದವರೆಗೆ? ಪೂರ್ವ ರೇಖಾಂಶದವರೆಗೆ ಏನಪ್ಪ ಅಂದ್ರೆ ಏಷ್ಯಾ ಖಂಡ ಏನಪ್ಪ ಅಂದ್ರೆ ರೇಖಾಂಶವಾಗಿ ಕಂಡು ಬರ್ತದೆ. ಅಕ್ಷಾಂಶಿಕವಾಗಿ ಮತ್ತು ರೇಖಾಂಶಿಕವಾಗಿ ನಮ್ಮ ಒಂದು ಏಷ್ಯಾ ಖಂಡ ಏನಪ್ಪ ಅಂದ್ರೆ ಈ ರೀತಿ ಹಂಚಿಕೆ ಆಗಿದೆ. ಇಂಥ ಒಂದು ಖಂಡ ಏನಪ್ಪ ಅಂದ್ರೆ ಪ್ರಪಂಚದ ಅತ್ಯಂತ ದೊಡ್ಡದಾದ ಖಂಡ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಎಷ್ಟು ರಾಷ್ಟ್ರಗಳದಾವಪ್ಪ ಅಂತಂದ್ರೆ ಏಷ್ಯಾ ಖಂಡದೊಳಗೆ 40 ರಾಷ್ಟ್ರಗಳದಾವ. ಈ 48 ರಾಷ್ಟ್ರಗಳದಾವ್ರಿ. ಈ 48 ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವಪ್ಪ ಅಂದ್ರೆ ಈ 48 ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವಪ್ಪ ಅಂದ್ರೆ ನಾವಿಲ್ಲ ರಷ್ಯಾ ಅಂತ ನೋಡ್ತೀವಿ ಸರ್. ಏಷ್ಯಾ ಖಂಡ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವ್ದ್ರಿ? ರಷ್ಯಾ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಎರಡನೇ ರಾಷ್ಟ್ರ ಯಾವಪ್ಪ ಅಂದ್ರೆ ಚೀನಾ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಎರಡನೇ ರಾಷ್ಟ್ರ ಯಾವ್ದ್ರಿ? ಚೀನಾ ಅಂತ ನೋಡ್ತೀವಿ. ಇದು ಎರಡನೇದು ಐತ್ರಿ. ವಿಸ್ತೀರ್ಣದಲ್ಲಿ ಇದು ಎಷ್ಟನೇ ಸ್ಥಾನ ರೀ? 1ನೇ ಸ್ಥಾನ. ವಿಸ್ತೀರ್ಣದಲ್ಲಿ ಎರಡನೇ ದೊಡ್ಡ ರಾಷ್ಟ್ರ ಯಾವಪ್ಪ ಅಂದ್ರೆ ಚೀನಾ. ಇನ್ನು ವಿಸ್ತೀರ್ಣದಲ್ಲಿ 3ನೇ ದೊಡ್ಡ ರಾಷ್ಟ್ರ ಯಾವಪ್ಪ ಅಂತಂದ್ರೆ ನಾವಿಲ್ಲಿ ಇಂಡಿಯಾ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. 4ನೇದು ಯಾವ್ದಪ್ಪ ಅಂತಂದ್ರೆ ಕಜಕಿಸ್ತಾನ್. ಯಾವ್ದ್ರಿ? ಕಜಕಿಸ್ತಾನ್. 5ನೇದು ವಿಸ್ತೀರ್ಣದೊಳಗೆ 5ನೇದು ಯಾವಪ್ಪ ಅಂದ್ರೆ ಸೌದಿ ಅರೇಬಿಯಾ. ಯಾವ ಅರೇಬಿಯಾ ರೀ? ಸೌದಿ ಅರೇಬಿಯಾ. ವಿಸ್ತೀರ್ಣದಲ್ಲಿ ಏಷ್ಯಾ ಖಂಡದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವಪ್ಪ ಅಂದ್ರೆ ರಷ್ಯಾ. 2ನೇದು ಚೀನಾ. 3ನೇದು ಏನ್ರಿ ಭಾರತ ಅಥವಾ ಇಂಡಿಯಾ ಅಂತ ನೋಡ್ತೀವಿ. 4ನೇದು ಕಜಕಿಸ್ತಾನ. 5ನೇದು ಯಾವಪ್ಪ ಅಂದ್ರೆ ಸೌದಿ ಅರೇಬಿಯಾ ಅಂತ ನೋಡ್ತೀವಿ. ಹಾಗಾದ್ರೆ ಜನಸಂಖ್ಯೆಯಲ್ಲಿ ಏಷ್ಯಾ ಖಂಡದಲ್ಲಿ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವಪ್ಪ ಅಂದ್ರೆ ಭಾರತ. ನೋಡ್ರಿ, ಇವು ವಿಸ್ತೀರ್ಣದೊಳಗೆ ಆತ್ರಿ. ಇನ್ನು ಜನಸಂಖ್ಯೆ ಒಳಗೆ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಜನಸಂಖ್ಯೆ ಒಳಗೆ ಏನಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವಪ್ಪ ಅಂದ್ರೆ ನಾವಿಲ್ಲಿ 1ನೇ ಸ್ಥಾನದೊಳಗೆ ಯಾವ್ದೈತಪ್ಪ ಅಂದ್ರೆ ಭಾರತನ ಐತ್ರಿ. ಸದ್ಯಕ್ಕೆ ಪ್ರಸ್ತುತ ಏಷ್ಯಾ ಖಂಡದೊಳಗೆ ಅತಿ ಹೆಚ್ಚು ಜನಸಂಖ್ಯೆ ಅಥವಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಯಾವಪ್ಪ ಅಂದ್ರೆ ಭಾರತ ಅಂತ ನೋಡ್ತೀವಿ. ಸೊ ಏಷ್ಯಾ ಖಂಡದಲ್ಲಿ ಜನಸಂಖ್ಯೆ ಒಳಗೆ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವಪ್ಪ ಅಂದ್ರೆ ನಾವು ಇಲ್ಲಿ ಯಾವ್ದ್ರಿ? ಭಾರತ ಅಂತ ನೋಡ್ತೀವಿ. 2ನೇ ಸ್ಥಾನದೊಳಗೆ ಯಾವಪ್ಪ ಅಂದ್ರೆ ಚೀನಾ ಐತ್ರಿ. ಮೊದಲು ಏನಿತ್ತಂದ್ರೆ ಚೀನಾ ಐತಿ, ಈಗ ಸೆಕೆಂಡ್ ಆಗೈತಿ. ಫಸ್ಟು ಭಾರತ ಐತಿ, 2ನೇ ಸ್ಥಾನದೊಳಗೆ ಚೀನಾ ಐತಿ. 3ನೇ ಸ್ಥಾನದೊಳಗೆ ಜನಸಂಖ್ಯೆ ಒಳಗೆ 3ನೇ ಸ್ಥಾನದೊಳಗೆ ಯಾವ್ದೈತಪ್ಪ ಅಂದ್ರೆ ಇಂಡೋನೇಷ್ಯಾ ಸರ್. ಇಲ್ಲಿ ನೋಡ್ರಿ, ಇಂಡೋನೇಷ್ಯಾ ಅಂತಕ್ಕಂಥದ್ದು ಇದೊಂದು ದ್ವೀಪ ರಾಷ್ಟ್ರ ಇದೆ. ಇವೆಲ್ಲ ನೋಡ್ರಿ, ಇದು ಇಂಡೋನೇಷ್ಯಾನೇ ಇದೆಲ್ಲ. ಇದೊಂದು ದ್ವೀಪ ರಾಷ್ಟ್ರ ಅಂತ ಏನು ಮಾಡ್ತಾರೆ ಅಂದ್ರೆ ಇದನ್ನು ಕರೀತಾರೆ ಸರ್. ಯಾವುದ್ರ ರಾಷ್ಟ್ರ ಇದೆ? ದ್ವೀಪ ರಾಷ್ಟ್ರ. ಈ ದ್ವೀಪ ರಾಷ್ಟ್ರ ಐತಲ್ರಿ, ಈ ದ್ವೀಪ ರಾಷ್ಟ್ರ ಇಂಡೋನೇಷ್ಯಾ ದ್ವೀಪ ರಾಷ್ಟ್ರ ಕಂಡು ಬರ್ತದ. ಈ ದ್ವೀಪ ರಾಷ್ಟ್ರ ಏನಪ್ಪ ಅಂದ್ರೆ ಇದು ಜನಸಂಖ್ಯೆ ಒಳಗೆ ಎಷ್ಟನೇ ಸ್ಥಾನದೊಳಗೆ ಐತಪ್ಪ ಅಂದ್ರೆ 3ನೇ ಸ್ಥಾನದೊಳಗೆ ಐತಿ. ಜನಸಂಖ್ಯೆ ಒಳಗೆ ಎಷ್ಟನೇ ಸ್ಥಾನ ಐತ್ರಿ? 3ನೇ ಸ್ಥಾನದೊಳಗೆ. 4ನೇ ಸ್ಥಾನದೊಳಗೆ ಯಾವ್ದೈತೆ ಅಂದ್ರೆ ಪಾಕಿಸ್ತಾನ್. 4ನೇ ಸ್ಥಾನದೊಳಗೆ ಯಾವ್ದೈತ್ರಿ? ಪಾಕಿಸ್ತಾನ. ಫಸ್ಟ್ ಯಾವ್ದೈತ್ರಿ? ಇಂಡಿಯಾ. 2ನೇದು ಚೀನಾ. 3 ಯಾವಪ್ಪ ಅಂದ್ರೆ ಇಂಡೋನೇಷ್ಯಾ. 4ನೇದು ಯಾವಪ್ಪ ಅಂದ್ರೆ ಪಾಕಿಸ್ತಾನ. ಏನಪ್ಪ ಅಂದ್ರೆ ಜನಸಂಖ್ಯೆ ಒಳಗೆ ಏನಪ್ಪ ಅಂದ್ರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ವಿಸ್ತೀರ್ಣದಲ್ಲಿ ರಷ್ಯಾ ಫಸ್ಟ್ ಐತ್ರಿ. ಜನಸಂಖ್ಯೆ ಒಳಗೆ ಏಷ್ಯಾ ಖಂಡದೊಳಗೆ ಭಾರತ ಪ್ರಥಮ ಸ್ಥಾನದಲ್ಲಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಈ ಏಷ್ಯಾ ಖಂಡ ಏನಪ್ಪ ಅಂದ್ರೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಆಗಿರುವುದರಿಂದಾಗಿ ವಿಸ್ತೀರ್ಣದಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ದೊಡ್ಡ ಖಂಡ ಆಗಿರುವುದರಿಂದಾಗಿ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಈ 48 ರಾಷ್ಟ್ರಗಳನ್ನ ಇವುಗಳನ್ನ ಏನಂತಂದ್ರೆ ಅಧ್ಯಯನ ದೃಷ್ಟಿಯಿಂದ ಪ್ರಾದೇಶಿಕವಾಗಿ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ತಾರಪ್ಪ ಅಂದ್ರೆ 5 ಭಾಗಗಳಾಗಿ ಇವುಗಳನ್ನ ವಿಂಗಡಣೆಯನ್ನು ಮಾಡ್ತಾರೆ. ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ 48 ರಾಷ್ಟ್ರಗಳನ್ನ ಪ್ರಾದೇಶಿಕವಾಗಿ ಎಷ್ಟು ಭಾಗಗಳ ವಿಂಗಡಣೆ ಮಾಡ್ತಾರಪ್ಪ ಅಂದ್ರೆ 5 ಭಾಗಗಳಾಗಿ ಇವುಗಳನ್ನ ವಿಂಗಡಣೆಯನ್ನು ಮಾಡ್ತಾರೆ. ಹಾಗಾದ್ರೆ ಆ 5 ಭಾಗಗಳು ಯಾವಪ್ಪ ಅಂತಂದ್ರೆ ಒಂದು ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ನಾ ಇಲ್ಲಿ ಹೇಳ್ತೇನೆ. ಆ 5 ಭಾಗಗಳು ಯಾವಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ನೋಡ್ರಿ. ಓಕೆ, ಒಂದು ಏನಪ್ಪ ಅಂದ್ರೆ ಇಲ್ಲಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಅಂತ ನೋಡ್ತೀವಿ. ಯಾವ ಏಷ್ಯಾ ರಾಷ್ಟ್ರಗಳು ರೀ? ದಕ್ಷಿಣ ಏಷ್ಯಾ ರಾಷ್ಟ್ರಗಳು. ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಅಂತೇಳಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳು. ನೆಕ್ಸ್ಟ್ 2ನೇದು ಏನಪ್ಪ ಅಂದ್ರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಅಂತೇಳಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳು. 3rd ಒನ್ ಏನಪ್ಪ ಅಂದ್ರೆ ನೈಋತ್ಯ ಏಷ್ಯಾ ರಾಷ್ಟ್ರಗಳು ಅಂತೇಳಿ ಏಷ್ಯನ್ ಕಂಟಿನೆಂಟ್ಸ್ ಅಂತ ಕರೀತಾರೆ, ನೈಋತ್ಯ ಏಷ್ಯಾ ರಾಷ್ಟ್ರಗಳು. ನೆಕ್ಸ್ಟ್
ಪೂರ್ವ ಏಷ್ಯಾ ರಾಷ್ಟ್ರಗಳು. ಯಾವ ರಾಷ್ಟ್ರಗಳು ರೀ? ಪೂರ್ವ ಏಷ್ಯಾ ರಾಷ್ಟ್ರಗಳು ಅಂತೇಳಿ. ನೆಕ್ಸ್ಟ್ ಐದನೇದು ಏನಪ್ಪ ಅಂದ್ರೆ ಆಗ್ನೇದು ಮಧ್ಯ ಏಷ್ಯಾ ರಾಷ್ಟ್ರಗಳು. ಈ ರೀತಿಯಾಗಿ ಏನಪ್ಪ ಅಂದ್ರೆ 48 ರಾಷ್ಟ್ರಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಪ್ರಾದೇಶಿಕವಾಗಿ ಏನಪ್ಪ ಅಂದ್ರೆ 5 ವಿಭಾಗಗಳಾಗಿ ಹಂಚಿಕೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಅಂತ ಅದಾವ. ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಎಷ್ಟು ಅದಾವಪ್ಪ ಅಂದ್ರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳು 8 ರಾಷ್ಟ್ರಗಳದಾವ ಸರ್. ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಎಷ್ಟು ಅದಾವಪ್ಪ ಅಂದ್ರೆ 10 ಅದಾವ. ಆಗ್ನೇಯ ಏಷ್ಯಾ ರಾಷ್ಟ್ರಗಳು ರೀ 10 ಅದಾವ್ರಿ. ಇನ್ನು ನೈಋತ್ಯ ಏಷ್ಯಾ ರಾಷ್ಟ್ರಗಳು ಎಷ್ಟು ಅದಾವಪ್ಪ ಅಂದ್ರೆ 16 ಅದಾವ. ಇನ್ನು ಪೂರ್ವ ಏಷ್ಯಾ ರಾಷ್ಟ್ರಗಳು ಅಂತ ಪೂರ್ವ ಏಷ್ಯಾ ರಾಷ್ಟ್ರಗಳು 8 ಅದಾವ್ರಿ. ಇನ್ನು ಮಧ್ಯ ಏಷ್ಯಾ ರಾಷ್ಟ್ರಗಳು ಎಷ್ಟು ಅದಾವಪ್ಪ ಅಂದ್ರೆ 6 ಅದಾವ್ರಿ. ಟೋಟಲ್ ಎಷ್ಟು ರಾಷ್ಟ್ರಗಳು ಏಷ್ಯಾ ಖಂಡದೊಳಗೆ ಅದಾವ? 48 ರಾಷ್ಟ್ರಗಳದಾವ. ಹೌದ್ರಿ. ದಕ್ಷಿಣ ಏಷ್ಯಾ ರಾಷ್ಟ್ರಗಳು, ಆಗ್ನೇಯ ಏಷ್ಯಾ ರಾಷ್ಟ್ರಗಳು, ನೈಋತ್ಯ ಏಷ್ಯಾ ರಾಷ್ಟ್ರಗಳು, ಪೂರ್ವ ಏಷ್ಯಾ ರಾಷ್ಟ್ರಗಳು, ಮಧ್ಯ ಏಷ್ಯಾ ರಾಷ್ಟ್ರಗಳು ಅಂತೇಳಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರಗಳನ್ನ ಪ್ರಾದೇಶಿಕವಾಗಿ 5 ಭಾಗಗಳಾಗಿ ಏನಪ್ಪ ಅಂದ್ರೆ ಇಲ್ಲಿ ವಿಭಾಗ ಮಾಡಿರ್ತಕ್ಕಂಥದ್ದು ಏನು ಮಾಡ್ತೀವಿ ನಾವಿಲ್ಲೇ ನೋಡ್ತೀವಿ ಸರ್. ಇಲ್ಲಿ ಸ್ವಲ್ಪ ಇಲ್ಲ ಅಬ್ಸರ್ವೇಷನ್ ಮಾಡ್ರಿ. ನಾವು ಕೊನೆಯ ಒಂದು ತರಗತಿ ಒಳಗೆ ಹೇಳಿದ್ದೀನಿ. ಹಾಗಾದ್ರೆ ಇಲ್ಲಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳದಾವಲ್ರಿ. ದಕ್ಷಿಣ ಏಷ್ಯಾದ ಆ 8 ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಇಲ್ಲಿದಾವ ನೋಡಿ. ದಕ್ಷಿಣ ಏಷ್ಯಾದ 8 ರಾಷ್ಟ್ರಗಳು ಇವು. ದಕ್ಷಿಣ ಏಷ್ಯಾದ 8 ರಾಷ್ಟ್ರಗಳು. ದಕ್ಷಿಣ ಏಷ್ಯಾದ ಆ 8 ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಇವು ನೋಡ್ರಿ. ಯಾವುದ್ರಿ? ಅಫ್ಘಾನಿಸ್ತಾನ, ಪಾಕಿಸ್ತಾನ, ಭಾರತ, ನೆಕ್ಸ್ಟ್ ಮಾಲ್ಡೀವ್ಸು, ಶ್ರೀಲಂಕಾ, ನೆಕ್ಸ್ಟ್ ರೀ ಬಾಂಗ್ಲಾದೇಶ, ಮಯನ್ಮಾರ್ ಬರೋದಿಲ್ಲ ರೀ, ಬಾಂಗ್ಲಾದೇಶ, ಭೂತಾನ, ನೇಪಾಳ. ಈ ರೀತಿ ನೋಡ್ರಿ. ಒಂದು ಯಾವಪ್ಪ ಅಂದ್ರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೆಕ್ಸ್ಟ್ ರೀ ಮಾಲ್ಡೀವ್ಸ್, ಶ್ರೀಲಂಕಾ, ಭಾರತ, ನೆಕ್ಸ್ಟ್ ರೀ ನೇಪಾಳ, ಭೂತಾನ, ಬಾಂಗ್ಲಾದೇಶ್. 1 2 3 4 5 6 7 8 ಈ 8 ರಾಷ್ಟ್ರಗಳು ಏನಪ್ಪ ಅಂದ್ರೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಂತೇಳಿ ಇವುಗಳನ್ನ ಕನ್ಸಿಡರ್ನ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ಕಡೆ ಇಂಡೋನೇಷ್ಯಾ ಮತ್ತು ಇವೆಲ್ಲ ಹಿಡ್ಕೊಂಡ್ಬಿಟ್ಟು ಯಾವ್ದ್ರಿ ಇಲ್ಲಿ ದ್ವೀಪ ರಾಷ್ಟ್ರಗಳು ಅಂತ ಏನು ಕರಿತೀವಿ. ಯಾವ್ದ್ರಿ? ಮಯನ್ಮಾರ ಆದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಯಾವ್ದೈತ್ರಿ? ಮಯನ್ಮಾರ ಥೈಲ್ಯಾಂಡ, ಆಮ್ಯಾಗ ಏನಪ್ಪ ಅಂದ್ರೆ ಮಲೇಷಿಯಾ, ವಿಯೆಟ್ನಾಮ, ನೆಕ್ಸ್ಟ್ ಇಂಡೋನೇಷ್ಯಾ ಆದ್ಮ್ಯಾಗ ಫಿಲಿಪೈನ್ಸ್ ಆದ್ಮ್ಯಾಗ ಏನಪ್ಪ ಅಂದ್ರೆ ಇಲ್ಲೆಲ್ಲ ಕೂಡಿ ಇವು 10 ರಾಷ್ಟ್ರಗಳನ್ನ ಏನಪ್ಪ ಅಂದ್ರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಎಷ್ಟದಪ್ಪ ಅಂದ್ರೆ 10 ಆಗ್ನೇಯ ಏಷ್ಯಾ ರಾಷ್ಟ್ರಗಳದಾವ. ಎಷ್ಟು ಅದಾವ್ರಿ? 10 ಆಗ್ನೇಯ ಏಷ್ಯಾ ರಾಷ್ಟ್ರಗಳದಾವ. ಇಲ್ಲಿ ಈ ಕಡೆ ಬರ್ರಿ, ನೈಋತ್ಯ ಏಷ್ಯಾ ರಾಷ್ಟ್ರಗಳು ಅಂತಂದ್ರೆ ನೈಋತ್ಯ ಏಷ್ಯಾ ರಾಷ್ಟ್ರಗಳು ಎಷ್ಟದಾವಪ್ಪ ಅಂತಂದ್ರೆ ಇಲ್ಲಿ 16 ಅದಾವ್ರಿ. ಈ ಕಡೆ ಅದಾವ ನೋಡ್ರಿ. ಇವು ಇರಾನ, ಇರಾಕ, ಸೌದಿ ಅರೇಬಿಯಾ, ಯೇಮನ್ನ, ಓಮನ್ನ, ಆಮ್ಯಾಗ ಇಲ್ಲಿ ಪ್ಯಾಲೆಸ್ತೇನು, ಜೋರ್ಡಾನು, ನೆಕ್ಸ್ಟ್ ಟರ್ಕಿ, ಇರಾನು, ಇರಾಕು, ಆಮ್ಯಾಗ ಇವೆಲ್ಲವೂ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಅಜರ್ಬೈಜಾನ, ಜಾರ್ಜಿಯಾ, ಇವೆಲ್ಲವೂ ಏನಪ್ಪ ಅಂತಂದ್ರೆ ನೈಋತ್ಯ ಏಷ್ಯಾ ರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತದೆ 16 ರಾಷ್ಟ್ರಗಳು ಸರ್. ಅವಾಗ 16 ರಾಷ್ಟ್ರಗಳನ್ನ ಏನಪ್ಪ ಅಂದ್ರೆ ನೈಋತ್ಯ ಏಷ್ಯಾ ರಾಷ್ಟ್ರಗಳು ಅಂತ ಕರೀತಾರೆ. ಇನ್ನು ಮಧ್ಯ ಏಷ್ಯಾ ರಾಷ್ಟ್ರಗಳು ಅಂತ ನೋಡ್ತೀವಿ. ಯಾವ್ದ್ರಿ? ಇಲ್ಲ ಐತೆ ನೋಡ್ರಿ, ಕಜಕಿಸ್ತಾನ ಏನಪ್ಪ ಅಂದ್ರೆ ಮಧ್ಯ ಏಷ್ಯಾ ರಾಷ್ಟ್ರದೊಳಗೆ ಬರ್ತದೆ. ಕಜಕಿಸ್ತಾನ ಒಂದು ರೀ, ಕಜಕಿಸ್ತಾನ ಇರ್ಬೋದು. ಆಮ್ಯಾಗ ಏನಪ್ಪ ಅಂದ್ರೆ ತುರ್ಕ್ಮೆನಿಸ್ತಾನ, ನೆಕ್ಸ್ಟ್ ಕಜಕಿಸ್ತಾನ, ತುರ್ಕ್ಮೆನಿಸ್ತಾನ್, ನೆಕ್ಸ್ಟ್ ಯಾವಪ್ಪ ಅಂದ್ರೆ ಇಲ್ಲಿ ತುರ್ಕ್ಮೆನಿಸ್ತಾನ, ಟರ್ಕಿಸ್ತಾನ, ಆಮ್ಯಾಗ ಕಿರ್ಗಿಸ್ತಾನ, ಆಮ್ಯಾಗ ಇಲ್ಲೊಂದು ರಾಷ್ಟ್ರ ಐತ್ರಿ ಉಜ್ಬೇಕಿಸ್ತಾನ್ ಅಂತೇಳಿ. ಆಮ್ಯಾಗ ಇಲ್ಲಿ ಸೈಬೀರಿಯಾ ಅಂತ ಒಂದು ಬರ್ತದೆ. ಯಾವ್ದ್ರಿ? ಸೈಬೀರಿಯಾ 1 2 3 4 5 6 ಈ 6 ರಾಷ್ಟ್ರಗಳು ಏನಪ್ಪ ಅಂದ್ರೆ ಮಧ್ಯ ಏಷ್ಯಾದ ರಾಷ್ಟ್ರಗಳು ಅಂತ ಕರೀತಾರೆ. ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್, ತಜಿಕಿಸ್ತಾನ್, ಆಮ್ಯಾಗ ಏನಪ್ಪ ಅಂದ್ರೆ ಕಿರ್ಗಿಸ್ತಾನ್, ಸೈಬೀರಿಯನ್ ಪ್ರಾಂತ್ಯ ಅಂತ ಬರ್ತದ. ಇವೆಲ್ಲವೂ 6 ರಾಷ್ಟ್ರಗಳನ್ನು ಕೂಡಿ ಏನಪ್ಪ ಅಂದ್ರೆ ಮಧ್ಯ ಏಷ್ಯಾದ ರಾಷ್ಟ್ರಗಳಂತ ಅಂತಂದ್ರೆ ಇವುಗಳನ್ನ ಡಿವೈಡೇಷನ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇನ್ನು ಪೂರ್ವ ಏಷ್ಯಾದ ರಾಷ್ಟ್ರಗಳಂತ ನೋಡ್ತೀವಿ. ಚೀನಾ ಇರ್ಬೋದು. ಯಾವ್ದ್ರಿ? ಚೀನಾ, ಮಂಗೋಲಿಯಾ, ರಷ್ಯಾ ಈಗ ಯಾಕಂದ್ರೆ ಈ ಪೂರ್ವ ಭಾಗದವರೆಗೂ ಏನಪ್ಪ ಅಂದ್ರೆ ವಿಸ್ತಾರಗೊಂಡೈತ್ರಿ. ರಷ್ಯಾ, ಮಂಗೋಲಿಯಾ, ಚೀನಾ, ನಂತರ ಯಾವಪ್ಪ ಅಂದ್ರೆ ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಜಪಾನು, ತೈವಾನು. ಈ 8 ರಾಷ್ಟ್ರಗಳನ್ನ ಏನಪ್ಪ ಅಂದ್ರೆ ಈ 8 ರಾಷ್ಟ್ರಗಳನ್ನು ಕೂಡಿಸಿ ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಜಪಾನು, ತೈವಾನು, ಆಮೇಲೆ ಯಾವ್ದ್ರಿ? ಚೀನಾ, ಮಂಗೋಲಿಯಾ, ರಷ್ಯಾ. ಇವುಗಳನ್ನ ಏನಪ್ಪ ಅಂದ್ರೆ ಇವುಗಳನ್ನ ಪೂರ್ವದ ಏಷ್ಯಾ ರಾಷ್ಟ್ರಗಳು ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಏಷ್ಯಾ ಖಂಡವ ಏನಪ್ಪ ಅಂದ್ರೆ ಪ್ರಾದೇಶಿಕವಾಗಿ ಏನಪ್ಪ ಅಂದ್ರೆ 5 ಭಾಗಗಳಿಗೆ ವಿಂಗಡಣೆ ಅಂದ್ರೆ ಅಧ್ಯಯನ ದೃಷ್ಟಿಯಿಂದ 5 ಭಾಗಗಳಿಗೆ ವಿಂಗಡಣೆಯನ್ನು ಮಾಡಿದಾರ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿರೋ ಗೊತ್ತಿರ್ಬೇಕ್ರಿ. ಇನ್ನು ನೆಕ್ಸ್ಟ್ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಈ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕೆಲವೊಂದಷ್ಟು ಭೌಗೋಳಿಕ ಲಕ್ಷಣಗಳದಾವ್ರಿ ಸರ್. ಯಾವಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮರುಭೂಮಿಗಳು ಕಂಡು ಬರ್ತಾವ್ರಿ. ಆಮ್ಯಾಗ ಸರೋವರಗಳು ಕಂಡು ಬರ್ತಾವ. ಜಗತ್ತಿನ ಅತ್ಯಂತ ಆಳವಾದ ಸರೋವರ, ಜಗತ್ತಿನ ಅತ್ಯಂತ ದೊಡ್ಡದಾದ ಸರೋವರ ಎಲ್ಲವೂ ಏನಪ್ಪ ಅಂದ್ರೆ ಏಷ್ಯಾ ಖಂಡದೊಳಗದಾವ್ರಿ. ಸರೋವರಗಳಿರ್ಬೋದು, ಆಮ್ಯಾಗ ಮರುಭೂಮಿಗಳಿರ್ಬೋದು, ಪ್ರಾಸ್ಥಭೂಮಿಗಳು, ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ. ಮತ್ತು ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರಗಳು ಏನಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಾವ.
ಅವುಗಳನ್ನ ಏನು ಮಾಡೋಣಪ್ಪ ಅಂದ್ರೆ ನೆಕ್ಸ್ಟ್ ತರಗತಿ ಒಳಗೆ ಅವುಗಳನ್ನ ಚರ್ಚೆ ಮಾಡೋಣ ರೀ. ಫಸ್ಟ್ ಏನಪ್ಪ ಅಂದ್ರೆ ಮೊದಲು ಏನಪ್ಪ ಅಂದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಇಷ್ಟು ಗೊತ್ತಿರಲಿ, ಆಮೇಲೆ ಈ ಸರ್ವರ್ಗಳು ಯಾವ್ಯಾವ ರಾಷ್ಟ್ರದ ನಡುವೆ ಏನಪ್ಪ ಅಂದ್ರೆ ಕಂಡು ಬರ್ತಾವೆ ಅನ್ನೋದನ್ನು ಆಮೇಲೆ ಅವುಗಳನ್ನ ಚರ್ಚೆಯನ್ನು ಮಾಡ್ಕೊತ ಹೋಗೋಣ ಸರ್. ಈಗ ನೆಕ್ಸ್ಟ್ ನಾನು ಏನು ತರಗತಿ ಮಾಡ್ತೀನಲ್ಲ ರೀ, ಅದು ಏಷ್ಯಾ ಖಂಡದ ಪ್ರಮುಖವಾಗಿರ್ತಕ್ಕಂಥ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಕುರಿತಿರ್ತೈತೆ ರೀ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಅದನ್ನು ನೀವು ನೆಕ್ಸ್ಟ್ ತರಗತಿ ಒಳಗೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿಗೆ ಏನಪ್ಪ ಅಂದ್ರೆ ಈ ಒಂದು ತರಗತಿಯನ್ನು ಮುಗಿಸೋಣ್ರಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಗೈತಲ್ರಿ ಅದನ್ನು ನೋಡಿರಿ ಮತ್ತು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಪ್ಪ ಅಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತೇನೆ ರೀ.